ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ನಮ್ಮನ್ನೆಲ್ಲ ಒಪ್ಪಿಸಿಕೊಂಡು ಒಂದು ವಾಕ್ಯ ಭಾಗವನ್ನು ಅದನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕರ್ತನೆ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ. ನಾವು ಕೇಳುತ್ತೇವಪ್ಪ ಸ್ವಾಮಿ. ಕೇಳಿಕೊಂಡು ಮಾತ್ರವಲ್ಲದೆ ಅದು ಪ್ರಕಾರನೇ ಕರ್ತನೆ ಈ ಭೂಮಿ ಮೇಲೆ ಜೀವಿಸಲಿಕ್ಕೆ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ. ಜೀವ ನಿನ್ನೆ ಓದಿದ ಗ್ರಂಥವೇ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಇಲ್ಲಿ 14ನೇ ವಚನವಾಗಿದೆ. ಯೇಸು ಸ್ವಾಮಿ ಪರಲೋಕ ರಾಜ್ಯವನ್ನು ಕುರಿತು ಸಾಮ್ಯ ರೂಪವಾಗಿ ಇಲ್ಲಿ ನಮಗೆಲ್ಲ ಕಲಿಸಿಕೊಡ್ತಿರಂತಹ ಒಂದು ವಾಕ್ಯ ಭಾಗವಾಗಿದೆ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳಿದುಕೊಳ್ಳುವುದಿಲ್ಲ. ಹಾಲೆಲೂಯಾ. ಕಿವಿ ಉಂಟು, ಕೇಳ್ತಾ ಇದ್ದೀವಿ. ಎಷ್ಟೋ ಜನಗಳು ಕೇಳ್ತಾ ಇದೀವಿ, ತಿಳಿದುಕೊಳ್ಳಕ್ಕಾಗ್ತಾ ಇಲ್ಲ. ಹಾಲೆಲೂಯಾ. ಯಾರೋ ಎಲ್ಲ ಚರ್ಚಿಗೆ ಹೋಗ್ತಾ ಇದ್ದಾವೆ, ನಾವು ಹೋಗ್ತೀವಿ, ಆಲಯಕ್ಕೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬರ್ತೀವಿ. ಇದು ಒಳಗಡೆ ಏನಿದೆ ಅಂತ ಯಾರು ಕೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಜೀವಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಪ್ರಿಯನಾದ ದೇವರ ಮಕ್ಕಳೇ, ಅವರಿಗೆ ಯೆಶಾಯನು ಪ್ರವಾದನೆ ನುಡಿದಿದ್ದಾರಂತೆ. ಆ ದಿನಗಳಲ್ಲಿ ಈ ಜನಗಳು ವಾಕ್ಯ ಉಪದೇಶವನ್ನು ಕೇಳಿದರೂ ತಿಳಿದುಕೊಳ್ತಾ ಇಲ್ಲ, ನಟನೆ ಜೀವಿತಗಳನ್ನ ಮಾಡ್ತಾ ಇದ್ದಾರೆ. ಇಂಥವ್ರ ಗತಿ ಏನಾಗ್ಬೋದು ಯೋಚನೆ ಮಾಡಿ. ಹಾಲೆಲೂಯಾ. ಬಹಳ ನಾವು ಮುಖ್ಯವಾಗಿ ನಾವು ದೇವರ ವಾಕ್ಯದಲ್ಲಿ ಬಹಳವಾಗಿ ಆಳವಾಗಿ ಇಳಿಬೇಕು ಪ್ರಿಯರೇ. ಯಾಕಂದ್ರೆ ಅಂತ್ಯಕಾಲದಲ್ಲಿ ನಾವು ಇದ್ದೇವೆ. ಇಲ್ಲಿ ಲೋಕದಲ್ಲಿ ವಿಚಿತ್ರವಾಗಿ ನಡೀತಾ ಇದೆ ಇವತ್ತು ಈ ಭೂಮಿ ಮೇಲೆ. ಅಲ್ಲಿಗೆ ನಾವು ತಿಳಿದುಕೊಳ್ಬೇಕು, ಈ ಭೂಮಿ ಎಲ್ಲಿ ನಾಶನ ಅಂಚಿನಲ್ಲಿ ಇದೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೋಹನ ದಿನಗಳಲ್ಲಿ ಜಲಪ್ರಳಯ ಆಗುತ್ತೆ ಅಂತ ನೋಹನು ಹೇಳುವಾಗ ಯಾರಾದ್ರೂ ನಂಬಿದರ? ಯಾರು ನಂಬಲಿಲ್ಲ. ಈ ದಿನಗಳಲ್ಲಿ ಕಾಲಘಟ್ಟದಲ್ಲಿ ಎಷ್ಟೋ ಜನಗಳ ದೇವರ ವಿಷಯದಲ್ಲಿ ಹೇಳುವಾಗ ಯಾರು ಗ್ರಹಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಆ ದಿನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು ಹೇಳಿದ್ದಾನೆ. ಏನಂತ? ಪ್ರವಾದನೆ ನುಡಿದಿದ್ದಾರಂತೆ. ಹಾಲೆಲೂಯಾ. ಏನಂದ್ರೆ, ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿದ್ದರೂ ಕೇಳುವುದಿಲ್ಲ, ಕೇಳಿದರೂ ತಿಳಿದುಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಕಣ್ಣಿದೆ, ಆದ್ರೆ ದೇಹಕ್ಕೆ ಕಣ್ಣಿದೆ, ಆತ್ಮಿಕ ಕಣ್ಣು ಇಲ್ಲ. ಆತ್ಮಿಕ ಕಣ್ಣು ತೆರೆಯಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ದೇವರ ವಾಕ್ಯದಲ್ಲಿ ಇಲ್ಲ ಅಂದ್ರೆ ಆತ್ಮಿಕ ಜೀವನ ಹೇಗೆ ತಿಳಿಯುತ್ತದೆ ಪ್ರಿಯರೇ? ಇಲ್ಲಿ ರಕ್ತ ಮಾಂಸ ಕುರಿತು ದೇವರು ಯಾವುದನ್ನು ಹೇಳ್ತಾ ಇಲ್ಲ. ಇಲ್ಲಿ ಒಳಗಡೆ ಒಂದು ಆತ್ಮ ಇದೆಯಲ್ಲ, ದೇವರು ಒಂದು ಜೀವ ಶ್ವಾಸವನ್ನು ಊದಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ. ಅಲ್ಲಿಗೆ ಹೇಳ್ತಾರೆ ಮಾತು. ಆದರೆ ಇಲ್ಲಿ ನಾವು ಈ ರಕ್ತ ಮಾಂಸದಲ್ಲಿ ಇರುವಾಗ ಸರಿಯಾದ ರೀತಿ ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದು ಯಾರಿಗೆ ಅರ್ಥ ಆಗ್ತದೆ ಅಂದ್ರೆ, ದೇವರ ವಾಕ್ಯದಲ್ಲಿ ಯಾರು ಜಾಸ್ತಿ ಒಳಗಡೆ ಹೋಗಿ ವಾಕ್ಯವನ್ನು ತಿಳಿದುಕೊಂಡು ದೇವರ ಇದನ್ನ ಅರ್ಥವನ್ನು ನೀನು ತಿಳಿಸಿಕೊಡು ಎಂಬುದಾಗಿ ಯಾರು ಕೇಳ್ತಾರೋ ಅವ್ರಿಗೆ ಸತ್ಯ ಅರ್ಥ ಆಗ್ತದೆ. ನಮ್ಮ ಶಾರೀರಿಕ ಜೀವನ ಅಲ್ಲ ಇಲ್ಲಿ. ಶಾರೀರಿಕ ಜೀವನ ಎಷ್ಟು ವರ್ಷ ಇರ್ಬೋದು ಪ್ರಿಯರೇ? ಫಲ ಹೆಚ್ಚಿದ್ರೆ 70-80 ವರ್ಷಗಳ ಕಾಲ ಅಂತ ಸ್ವಾಮಿನೇ ಹೇಳಿದ್ದಾರೆ. ಹಾಲೆಲೂಯಾ. ಅದ್ರ ಮೇಲೆ ಶಾರೀರ ಮಣ್ಣಿಗೆ ಸೇರ್ತದೆ, ಆದ್ರೆ ಒಳಗಡೆ ಆತ್ಮಕ್ಕೆ ನಾವು ಪರಲೋಕ ರಾಜ್ಯ ಸೇರ್ಬೇಕು ಅಂದ್ರೆ ನಮ್ಮ ಶಾರೀರಿಕ ಸರಿಯಾಗಿರ್ಬೇಕು. ಭಾರಿ ಮುಖ್ಯ ಅದು. ಶಾರೀರಿಕ ಇಷ್ಟ ಬಂದ ರೀತಿ ಜೀವಿಸಿಬಿಟ್ಟು ನೀನು ಆತ್ಮ ಪರಲೋಕ ಹೋಗಂದ್ರೆ ಹೇಗೆ ಕಳಿಸ್ಲಿಕ್ಕಾಗ್ತದೆ? ಆಗುವುದೇ ಇಲ್ಲ. ಅದಕ್ಕಾಗಿ ಶಾರೀರಿಕ ಸಂಬಂಧವಾಗಿ ನಾವು ಇರುವುದಾದರೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಹೇಗಿರ್ಬೇಕು? ಬಹಳ ಕೇರ್ ಆಗಿ ಈ ಲೋಕದಲ್ಲಿ ಬದುಕಬೇಕು. ಹಾಗಾಗಿ ನಾವು ಈ ಲೋಕದಲ್ಲಿ ಎಲ್ಲರ ಮಧ್ಯೆ ಇದ್ದೇವೆ. ಆದರೆ ದೇವರ ಹೆಸರಿನಲ್ಲಿ ನಾವು ಬದುಕುವುದಾದರೆ ದೇವರು ಹೇಳ್ತಾರೆ, ಈ ಭೂಮಿ ಮೇಲೆ ನಿಮ್ಗೆ ಸಪ್ರೇಟ್ ಅಂದ್ರೆ ಪ್ರಖ್ಯಾತಿಸಿದ್ದೀನಿ, ಅಂದ್ರೆ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನಿಮ್ಮನ್ನ ಅಂತಾರೆ.
ನಾವು ಸಪ್ರೇಟ್ ಆಗಿ ಇದ್ದೇವೆ ಇಲ್ಲಿ. ಹಾಲೆಲೂಯ. ಯಾಕಂದ್ರೆ ದೇವರು ಬಂದಾಗ ನಮ್ಮನ್ನ ಯಾರು ದೇವರಲ್ಲಿ ನಂಬಿಗಸ್ತನಾಗಿ ಭೂಮಿ ಮೇಲೆ ಬದುಕಿದ್ದಾರೋ ಅವ್ರನ್ನ ಹಾಗೆ ಎತ್ತಲ್ಪಡ್ತದೆ ಅಂತ ವಾಕ್ಯನೇ ಹೇಳಿದೆ. ಹಾಲೆಲೂಯ. ಅವಾಗ ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದಾಯಿತು. ಹೃದಯ ಕೊಬ್ಬು ಹೋಗಿದೆ, ಕಿವಿ ಮಂದಾಗಿದೆ. ಆತ್ಮಿಕ ವಿಷಯಗಳು ಇವ್ರಿಗೆ ಕೇಳಕ್ ಆಗ್ತಾ ಇಲ್ಲ. ಹಾಲೆಲೂಯ. ಇವರಲ್ಲಿ ದೇವರಾತ್ಮನು ಕಾರ್ಯ ಮಾಡ್ತಾ ಇಲ್ಲ. ಅಯ್ಯೋ 4 ಜನ ಹೋಗ್ತಾ ಇದಾರೆ, ನಾವು ಹೋಗ್ತೀವಿ. ನಮ್ಮನೆ ಯಜಮಾನರು ಒಂಥರ ಬೊಂಬಡಿ ಹೊಡಿತಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಕೆಲವು ಜನ ಹೆಂಡತಿ ನಂಬಿಕೆಯಲ್ಲಿದ್ಲು ಅಂದ್ರೆ, ಅಯ್ಯೋ ನನ್ನ ಗಂಡನ ಇದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ. ಕೆಲವೊಂದು ಒತ್ತಾಯ ಮಾಡಿ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ದೇವ್ರು ಹೇಳ್ತಾರೆ, ಬಲವಂತವಾಗಿ ದೇವರ ರಾಜ್ಯಕ್ಕೆ ಯಾರಿಗೂ ಕರೆಯಲ್ಪಡುವುದಿಲ್ಲ. ಹಾಲೆಲೂಯ. ಯಾರಿಗೂ ಬಲವಂತವಾಗಿ ಕರೀಲಿಕ್ಕೆ ಬರಲ್ಲ ಪ್ರಿಯರೇ. ನಿನಗೆ ಇಷ್ಟ ಇದ್ರೆ ನೀನು ಬರ್ಬೋದು. ನಿನಗೆ ಇವೆಲ್ಲ ದೇವರ ವಾಕ್ಯದಲ್ಲಿ ಬೆಳೆಯುವಾಗ ಈ ಕಷ್ಟ ನೀನು ಪಟ್ರೇನೆ ನೀನು ಪರಲೋಕ ರಾಜ್ಯ ಸುಮ್ಮನೆ ಸಿಗೋದಿಲ್ಲ. ಸುಮ್ಮನೆ ದೇವರ ರಾಜ್ಯ ಸಿಕ್ಕೋದಾದ್ರೆ ಬಹಳ ಜನ ಹೋಗ್ಬಿಡ್ತಾರೆ ಪರಲೋಕ ರಾಜ್ಯಕ್ಕೆ. ಹಾಲೆಲೂಯ. ಅಂಥವ್ರಿಗೆಲ್ಲ ಇಲ್ಲಿ ಆಪ್ಷನ್ ಇಲ್ಲ ಪ್ರಿಯರೇ. ಇವ್ರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ಇವೆಲ್ಲ ಕೇಳ್ತಾ ಇದ್ದಾರೆ, ಸತ್ಯ ಗೊತ್ತಾಗ್ತಾ ಇದೆ, ತಿಳ್ಕೊಳ್ತಾ ಇದ್ದಾರೆ, ವಾಕ್ಯ ಗೊತ್ತು, ಪರಲೋಕ ಗೊತ್ತು, ನರಕ ಗೊತ್ತು. ಆದರೆ ಇವರು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇಷ್ಟ ಇದೆ, ಆದರೆ ಈ ಲೋಕದ ಆಸೆ ಬಿಡ್ಬೇಕಲ್ಲ. ಈ ಲೋಕದ ಎಲ್ಲ ಈ ಭೂಮಿಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳೆಲ್ಲ ಬಿಡ್ಬೇಕಲ್ಲ. ಅವರಿಂದ ಬಿಡಕ್ಕಾಗ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಈ ಭೂಮಿಗೆ ಸಂಬಂಧಪಟ್ಟ ವಿಷಯಗಳು ಯಾವುದಕ್ಕೂ ನನಗೆ ಸಂಬಂಧನೇ ಇಲ್ಲ. ನನ್ನ ರಾಜ್ಯ ಇದಲ್ಲ ಅಂತಾರೆ ಸ್ವಾಮಿ. ನನ್ನ ರಾಜ್ಯ ಪರಲೋಕ ರಾಜ್ಯ. ಆ ಪರಲೋಕದ ರಾಜ್ಯದ ಜ್ಞಾನದಲ್ಲಿ ನೀವು ಬೆಳೆಯುವುದಾದರೆ ಭೂಮಿ ಮೇಲೆ, ಪರಲೋಕದಲ್ಲಿರೋ ನನ್ನ ತಂದೆ ಹತ್ರ ಹೇಳ್ತೀನಿ, ಇವರು ನನ್ನವರು. ಹಾಲೆಲೂಯ. ಇವರು ನನ್ನವರು ಅಂತ ಯೇಸು ಸ್ವಾಮಿ ಹೇಳ್ಬೇಕಾದ್ರೆ ಇಲ್ಲಿ ಹೇಗೆ ಬದುಕಬೇಕು ಪ್ರಿಯರೇ? ಬಹಳ ಕೇರ್ಫುಲ್ ಆಗಿ ಬದುಕಬೇಕು ಅಲ್ವಾ? ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಇವರು ಮತ್ತೊಂದು ಆವರ್ತಿ ತೆಗೆದುಕೊಳ್ಳೋಣ. ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ, ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಹೊಂದಬಾರ್ದಂತು ಅಂತ ಕಠಿಣ ಮನಸ್ಸುಗಳನ್ನ ಮಾಡಿಕೊಂಡಿದ್ದಾರೆ ಜನರು. ಇಂಥವ್ರು ಹೇಗೆ ಹೋಗ್ತಾರೆ ಪರಲೋಕ? ನೀವು ಯೋಚನೆ ಮಾಡಿ. ಹಾಲೆಲೂಯ. ಎಂದಿಗೂ ಇಲ್ಲ. ಅದಕ್ಕೆ ದೇವರು ಸಾರಿ ವಾಕ್ಯದ ಮುಖಾಂತರ ಕರಿತಾ ಇದ್ದಾರೆ, ಎಂದೆಂದಿಗೂ ಆ ನರಕದ ಆ ವೇದನೆ ಯಾತನೆ ಬೇಡ. ಪ್ರಿಯನಾದ ದೇವರ ಮಕ್ಕಳೇ, ನೀವೆಲ್ಲ ನನ್ನ ಕಡೆಗೆ ಬಂದು ಬಿಡ್ರಿ. ನನ್ನ ರಾಜ್ಯ ಬಹಳ ಸುಂದರವಾಗಿದೆ, ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ. ನಾನು ಅಂತ ರಾಜ್ಯವನ್ನು ನಿಮಗೆ ಕೊಡ್ತಾ ಇದ್ದೀನಿ, ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಬನ್ರಿ ಅಪ್ಪ. ಇಲ್ಲಿ ಒಂದು ಜಾಗ ತಗೋಬೇಕಾದ್ರೆ ಲಕ್ಷ ದುಡ್ಡು ಕೊಡಬೇಕು, ಕೋಟಿ ದುಡ್ಡು ಕೊಡಬೇಕು. 20, 30, 50 ವರ್ಷ ಬದುಕಲಿಕ್ಕೆ ಇಷ್ಟು ದುಡ್ಡು ಕೊಡಬೇಕಲ್ಲ. ಆದ್ರೆ ದೇವರು ಹೇಳ್ತಾರೆ, ಇವೆಲ್ಲ ಬೇಡ, ಫ್ರೀಯಾಗಿ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ರಾಜ್ಯದಲ್ಲಿ ನಿನಗೆ ಜಾಗ, ನಿನಗೆ ಮನೆಯನ್ನು ಕೊಡ್ತಾ ಇದ್ದೇನೆ. ಹಾಲೆಲೂಯ. ಅದಕ್ಕೆ ಹೇಳಿಲ್ವಾ, ತಂದೆ ಮನೆಯಲ್ಲಿ ಬಹಳ ಬಿಡಾರವಿದೆ, ಇಲ್ಲದಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ನ, ನಾನು ಬಿಡಾರವನ್ನು ಸಿದ್ಧ ಮಾಡಿ ಬರ್ತೇನೆ, ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ಅವಾಗ ನಾವು ಕರೆದುಕೊಂಡು ಹೋಗ್ತೇನೆ ಅಂತಂದ್ರೆ ನಾವು ಇಲ್ಲಿ ಹೇಗ್ ಬೇಕೋ ಆಗಿದ್ರೆ ಕರ್ಕೊಂಡು ಹೋಗ್ತಾರ? ಬಂದು ಎಂದಿಗೂ ಇಲ್ಲ. ಕೈ ಬಿಟ್ಟು ಹೋಗ್ತಾರೆ. ಯಾರು ನೀನು ಅಂತ ಕೇಳ್ತಾರ. ಆಮೇಲೆ ನಿನ್ನ ಪರಿಚಯ ನನಗಿಲ್ಲ ಅಂತಾರೆ. ಮತ್ತಾಯಂಬರ್ ಸುವಾರ್ತೆಯಲ್ಲಿ ಹೇಳೋದಿಲ್ಲ, ನಿನ್ನ ಗುರುತು ನಾನು ಕಾಣೆನು, ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಎಲ್ಲರ ಮುಂದೆ ಹೇಳಿ ಬಿಡುವೆನು. ಯಾಕೆ? ವಾಕ್ಯ ತಿಳಿದು, ಜ್ಞಾನ ಇದ್ದು, ಕಣ್ಣಿದ್ರು, ಕಿವಿ ಇದ್ರು ಕೇಳಲಾರದೆ, ದೇವರ ವಾಕ್ಯವನ್ನು ತೆಗೆದುಕೊಂಡು ಹೊಂದಲಾರದೆ ಇದ್ದಿದ್ದಕ್ಕೆ ನಿಮಗೆ ಈ ತರ. ಹಾಗಾದ್ರೆ ನನ್ನ ವಾಕ್ಯ ನಾನು ಬೇಡ ಅಂದ್ಮೇಲೆ ಮತ್ತೆ ಇನ್ಯಾರಿದ್ದಾರೆ ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ? ಎರಡೇ ಆಪ್ಷನ್ ಇರೋದು.
ಒಂದು ದೇವರ ರಾಜ್ಯ, ಇಲ್ಲ ಅಂದ್ರೆ ಅಗ್ನಿಗಂಧಕಕ್ಕೇರಿ. ಅದಕ್ಕೆ ದೇವರು ಹೇಳ್ತಾರೆ, ಶಾಪವು ಆಶೀರ್ವಾದವು ನಿನ್ನ ಮುಂದೆ ಇದೆ, ನಿನಗೆ ಯಾವುದು ಬೇಕು ಪ್ರಿಯನಾದ ದೇವರ ಮಗುವೇ ನೀನು ಆರಿಸಿಕೋ. ಹಾಲೆಲೂಯ. ನಾವು ಏನ್ ಬೇಕೋ ತಗೋಬೇಕೀಗ. ಇಲ್ಲಿ ಭೂಮಿ ಮೇಲೆ ದೇವರು ಎರಡು ಕೊಟ್ಟಿದ್ದಾರೆ ನಮಗೆ. ಶರೀರಧಾರಿಯಾಗಿರ್ಬೇಕಾದ್ರೆ ನಿಮ್ಗೆ ಕ್ಷಮೆ ಇದಮೆ ಅಂತ ಹೇಳ್ತಾರೆ. ಈಗಲೇ ಮನ ತಿರುಗು, ಈಗಲೇ ದೇವರ ಕಡೆಗೆ ತಿರುಗು, ಈ ಚಾಡಿ ಹೇಳೋದೆಲ್ಲ ಬಿಟ್ಟು ಬಿಡು, ಸಿಟ್ಟು ಮಾಡೋದು ಬಿಟ್ಟು ಬಿಡು, ಮೂರ್ ದಿನ ಸಿಟ್ಟು ಮಾಡೋದು, ನಾಲ್ಕು ದಿವಸ ಸಿಟ್ಟು ಮಾಡೋದು ಎಲ್ಲ ಬಿಟ್ಟು ಬಿಡು. ಎಲ್ಲಿ ನಡೀತಿದೀವಲ್ಲ? ನಿನ್ನ ಶರೀರದಲ್ಲಿ ನಿನ್ನೆಲ್ಲ ಇರ್ಬೇಕಾದ್ರೆ ಇವೆಲ್ಲ ನಡೀತದೆ. ನೀನ್ ಬಿಟ್ಟೋದ್ರೆ ಮುಗೀತ್ ಕತೆ. ಯಾವುದು ಮಾಡಬಾರ್ದು. ದೇವರ ವಾಕ್ಯ ಹೇಳ್ತದೆ, ಸಂಜೆ ಹೊತ್ತು ಮುಳುಗೋದಕ್ಕಿಂತ ಮುಂಚೆ ನೀವು ಸರಿ ಆಗ್ಬೇಕು. ಇಲ್ಲವಾದ್ರೆ ಯಾರಿಗೆ ಅವಕಾಶ ಕೊಡ್ತಾ ಇದ್ದೀರಿ ನೀವು? ದುರಾತ್ಮನಿಗೆ, ಸೈತಾನನಿಗೆ ನೀವು ಅವಕಾಶ ಕೊಡ್ತಾ ಇದ್ದೀರಿ. ಹಾಲೆಲೂಯ. ಹಾಗೆ ಯಾವತ್ತೂ ನಡ್ಕೋಬಾರ್ದು. ದೇವರ ವಾಕ್ಯ ಸುಮ್ಮನೆ ಇಲ್ಲ ಪ್ರಿಯರೇ. ಆಕಾಶ ಭೂಮಿ ಅಳೆದು ಹೋಗ್ಬೋದು, ಒಂದು ಅಕ್ಷರ ಸತ ಇದರಲ್ಲಿ ಅಳೆದು ಹೋಗುವುದಿಲ್ಲ ಅಂತಾರೆ ಸ್ವಾಮಿ ದೇವ. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತದೆ, ಆದ್ದರಿಂದ ನೀವು ಧನ್ಯರು. ಯಾರಿಗೆ ಹೇಳ್ತಾ ಇದಾರೆ? ನಮಗೆ. ನಿಮ್ಮ ಕಣ್ಣು ಕಾಣ್ತಾ ಇದೆ, ನಿಮ್ಮ ಕಿವಿ ಕೇಳ್ತಾ ಇದೆ, ನನ್ನ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಅದ್ರ ಪ್ರಕಾರ ಜೀವಿಸ್ತಾ ಇದ್ದೀರಿ, ನೀವು ಧನ್ಯರು. ಹಾಲೆಲೂಯ. ಚರ್ಚಿಗೆ ಬಂದವರು ಅಂತ ಹೇಳ್ತಾ ಇಲ್ಲ, ದಶಂಭಾಗ ಹಾಕ್ದವ್ರು ಹೇಳ್ತಾ ಇಲ್ಲ, ಕಾಣಿಕೆ ಹಾಕ್ದವ್ರು ಹೇಳ್ತಾ ಇಲ್ಲ, ನಾನು ಅನ್ಯ ಭಾಷೆ ಮಾತನಾಡ್ತಿದ್ದೀನಿ ಅಂತ ಹಂಗೆ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಕೇಳುತ್ತದೆ, ಆದ್ದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಈ ಕಾರ್ಯಗಳನ್ನು ಬಹು ಮಂದಿ ಪ್ರವಾದಿಗಳು, ಸತ್ಪುರುಷರು ನೋಡಬೇಕೆಂದಿದ್ದ ಅಪೇಕ್ಷಿಸಿದರು, ನೋಡಲಿಲ್ಲ. ಹಾಲೆಲೂಯ. ಸತ್ಪುರುಷರು, ಪ್ರವಾದಿಗಳು ಎಲ್ಲ ನೋಡ್ಬೇಕು ಅಂತ ಅಪೇಕ್ಷಿಸಿದರು, ಅವ್ರು ಯಾರು ನೋಡಲಿಲ್ಲ. ಅಂತಹ ಭಾಗ್ಯ ನಮಗೆ ನಿಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಇದರಲ್ಲಿ ಹೇಗೆ ನೋಡ್ರಿ, ಎಷ್ಟು ಚೆನ್ನಾಗಿ ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಧನ್ಯರು. ಯಾರು ಧನ್ಯರು? ಇದರಲ್ಲಿ ಗ್ಯಾರಂಟಿ ನಾವು ನಂಬಿಕೊಂಡು ಇದ್ರ ಪ್ರಕಾರ ಜೀವಿಸಿಕೊಂಡು ಮಾದರಿ ತೋರಿಸ್ಬೇಕು ದೇವ್ರ ಹತ್ರ. ಪ್ರತಿ ದಿವಸ ತೋರಿಸ್ಬೇಕು. ನಾವು ಪ್ರತಿ ದಿವಸ ಸಂಜೆ ನಾವು ಒಪ್ಪಿಸಿಕೊಡ್ಬೇಕು ದೇವ್ರ ಹತ್ರ. ಒಬ್ರು ಸೇವಕರು ನಾನು ಕೇಳಿದ ಮಾತು, ಪ್ರತಿ ದಿವಸ ಬೆಳಗಿಂದ ಸಂಜೆವರೆಗೂ ಅವ್ರು ಪ್ರತಿಯೊಂದು ಹೇಗೆ ಜೀವಿಸಿದ್ರು, ಹೇಗೆ ನಡೆದ್ರು ಈ ಭೂಮಿ ಮೇಲೆ ಇರುವಷ್ಟು ಕೊಟ್ಟಿರೋ ಆಯುಷ್ಕಾಲ ಪೂರ್ತಿ ಒಂದೊಂದು ದಿವಸವೂ ಸಂಜೆ ಲೆಕ್ಕ ಕೊಡ್ತಿದ್ರಂತೆ ದೇವರ ಹತ್ರ. ದೇವರೇ, ನಾನು ಇಂಥ ಕಡೆ ಹೋಗಿದ್ದೆ, ದೇವರೇ ನಾನು ಇಂಥ ಕಡೆ ಬಂದೆ, ಇಷ್ಟು ಸೇವೆ ಮಾಡಿದೆ, ಇಷ್ಟು ಪ್ರಾರ್ಥನೆ ಮಾಡಿದೆ, ಪ್ರತಿಯೊಂದು ಎಲ್ಲ ದೇವ್ರ ಹತ್ರ ಲೆಕ್ಕ ಕೊಟ್ಟು ರಾತ್ರಿ ಮಲಗೋರಂತೆ. ಈಗ ಒಂದು ಡ್ಯೂಟಿಗೆ ಹೋಗ್ಬೇಕಾದ್ರೆ ಒಂದು ಕಂಪನಿನೆಲ್ಲ ಈಗೆಲ್ಲ ಬಂದ್ಬಿಟ್ಟಿದೆ, ಒಂದು ತಮ್ಮ ಟೈಪಲ್ಲಿ ಕೊಡೋಂಥದ್ದು. ಇವತ್ತು ಡ್ಯೂಟಿಗೆ ಒಳಗೆ ಹೋಗ್ಬೇಕಾದ್ರೆ ಒಂದು ತಮ್ಮ, ರಿಟರ್ನ್ ಬರ್ಬೇಕಾದ್ರೆ ಡ್ಯೂಟಿ ಮುಗಿಸೋ ಒಂದು ತಮ್ಮ. ರೇಷನ್ ಕಾರ್ಡಿಗೂ ತಮ್ಮಿದೆಯಲ್ಲ ಪ್ರಿಯರೇ, ಅದೇ ರೀತಿಯಾಗಿ ಪ್ರತಿ ದಿವಸ ಅವರು ದೇವರ ಹತ್ರ ಲೆಕ್ಕ ಕೊಡುವಂಥ ಸೇವಕರಾಗಿದ್ದರು. ಆದರೆ ಇವತ್ತವರು ಇಲ್ಲ. ಆದರೆ ಅವರು ಹೇಳಿದ ಒಂದು ಪ್ರಸಂಗ, ಒಬ್ರು ಸೇವಕರು ಹೇಳಿದ ಮಾತು ಇದೆಯಲ್ಲ, ಯಾಕೆಂದ್ರೆ ನನ್ನ ಯಜಮಾನನವರು ಈಗ ಒಬ್ಬ ಮಗ ಡ್ಯೂಟಿ ಹೋಗಿ ಮನೆಗೆ ಬಂದ ತಕ್ಷಣ ಬೆಳಗ್ಗೆ ಹೋಗ್ತಾನೆ, ಸಂಜೆ ಬರ್ತಿದ್ದಾಗನೆ ಅಪ್ಪರ ಹತ್ರ ಎಲ್ಲ ಪ್ರತಿಯೊಂದು ಲೆಕ್ಕ ಕೊಡ್ತಾರೆ. ಅಪ್ಪ ನಾನು ಡ್ಯೂಟಿ, ಒಂದು ಬಿಸ್ನೆಸ್ ಆಗಿರಲಿ, ಅಪ್ಪ ಇಷ್ಟು ಬಿಸ್ನೆಸ್ ಆಯಿತು, ಇಷ್ಟು ಖರ್ಚಾಗಿದೆ, ಇಷ್ಟು ಇನ್ವೆಸ್ಟ್ ಆಗಿದೆ, ಇಷ್ಟು ಲಾಭ ಬಂದಿದೆ. ತಂದೆ ಎಷ್ಟು ಸಂತೋಷ ಪಡ್ತಾನೆ ಮನೆಯಲ್ಲಿ ಕೂತ್ಕೊಂಡು, ನನ್ನ ಮಗ ದೇವರವನ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಿದ್ದಾರೆ, ಅದಕ್ಕೆ ಪ್ರತಿ ದಿವಸ ಇಲ್ಲಿ ಮನೆಗೆ ಬಂದು ಲೆಕ್ಕವನ್ನು ಒಪ್ಪಿಸೋನಾಗಿದ್ದಾರೆ. ಅದೇ ರೀತಿಯಾಗಿ ಈ ಭೂಮಿ ಮೇಲಿರೋ ತಂದೆಗೆ ಆ ರೀತಿ ಲೆಕ್ಕ ಒಪ್ಪಿಸೋದಾದ್ರೆ ಪರಲೋಕದಲ್ಲಿರುವ ತಂದೆ ಎಷ್ಟು ಸಂತೋಷ ಪಡ್ಬೋದು, ನಾವು ನೀವು ಯೋಚನೆ ಮಾಡೋಣ. ಹಾಗಾಗಿ ನಾವು ತುಂಬಾ ದೇವರಲ್ಲಿ ನಂಬಿಕೆಯಿಂದ, ಯಾಕಂದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ದಿನೇ ನೀವು ಮಾರ್ಪಟ್ಟು ಬದಲಾಗಲೇಬೇಕು. ನಾವು ಬದಲಾಗಿಲ್ಲ ಅಂದ್ರೆ ಮತ್ತೆ ಏನ್ ಪ್ರಿಯರೇ? ಇದ್ದ ಹಾಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ನಮ್ಮನ್ನೆಲ್ಲ ನಾವು ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ಮುಗಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ತಂದೆ, ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಕರ್ತನೆ,
ಸ್ವಾಮಿ ವಿಡಿಯೋ ಮುಖಾಂತರ ನೋಡಿ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಳಿಸ್ಕೊಡ್ತೀನಿ ಸ್ವಾಮಿ. ಅವರೆಲ್ಲ ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಯಾವುದೇ ಇದ್ರು ಸ್ವಾಮಿ ಎಲ್ಲವನ್ನು ಕರ್ತರೆ ನೀಗಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವನ. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್ ಆಮೇನ್.